ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯುಗಗಳ ಪ್ರೇಮ ಧಾರಾವಾಹಿಯ 2ನೇ ಸಂಚಿಕೆ. ಎಲ್ಲವೂ ನನ್ನಿಂದಲೇ ಆದದ್ದು, ಎಲ್ಲದಕ್ಕೂ ನಾನೇ ಹೊಣೆ. ನನ್ನ ತಪ್ಪಿನಿಂದಲೇ ಈ ಪರಿಸ್ಥಿತಿ ಬಂದೊದಗಿದ್ದು. ಯಾವುದೂ ಸರಿಯಾಗಿ ಕಾಣುತ್ತಿರಲಿಲ್ಲ. ಮಂಜು ಮಂಜಾಗಿತ್ತು ಎಲ್ಲವೂ. ಒಮ್ಮೆಲೆ ಎದ್ದು ಕೂತಳು ಪುಣ್ಯ. ಮುಖದ ತುಂಬ ಹರಿಯುತ್ತಿದ್ದ ಬೆವರನ್ನು ತನ್ನ ಕೈಗಳಿಂದ ಒರೆಸುತ್ತಾ ಕುಡಿಯಲು ಟೇಬಲ್ ಮೇಲಿದ್ದ ನೀರಿನ ಜಗ್ಗನ್ನು ಎತ್ತಿದಾಗ ನಡುಗುತ್ತಿದ್ದ ಕೈಯಿಂದ ಜಗ್ ಜಾರಿ ಕೆಳಕ್ಕೆ ಬಿದ್ದಿತು. ಸದ್ದು ಕೇಳಿ ಎದ್ದು ಕೂತ ಪುಣ್ಯಾಳ ಸ್ನೇಹಿತೆ ನೇಹ ಪುಣ್ಯಾಳನ್ನು ನೋಡಿ, ಏನಾಯ್ತು ಪುಣ್ಯ, ಅದೇನದು ಸದ್ದು ಎಂದು ಕೇಳಿದಳು. ಕೈ ಜಾರಿ ಜಗ್ ಕೆಳಕ್ಕೆ ಬಿತ್ತು ಎಂದಳು ಪುಣ್ಯ. ಅವಳ ಬೆವರಿದ ಮುಖ ನೋಡಿ, ಏನು ಮತ್ತೆ ಅದೇ ಕನಸಾ ಎಂದು ಕೇಳಿದಳು ನೇಹ. ಮತ್ತೆ ಅದೇ ಕನಸು. ಈ ಬಾರಿಯೂ ಎಲ್ಲವೂ ಮಂಜು ಮಂಜಾಗೆ ಕಾಣಿಸುತ್ತಿತ್ತು, ಎಲ್ಲವೂ ಅಸ್ಪಷ್ಟ ಎಂದಳು ಪುಣ್ಯ. ಅಯ್ಯೋ, ಅದ್ಯಾಕಾದ್ರೂ ನಿನಗೆ ಆ ಕನಸು ಬೀಳುತ್ತೋ? ಆ ಕನಸು ಬಿದ್ದ ದಿನ ನೀನು ತುಂಬ ಮಂಕಾಗಿರ್ತೀಯ ಪುಣ್ಯ. ನನಗೆ ಬುದ್ಧಿ ಬಂದಾಗಿನಿಂದ ಆ ಕನಸು ಬೀಳ್ತಾನೇ ಇದೆ, ಆದರೆ ಯಾವುದೂ ಸರಿಯಾಗಿ ಕಾಣಿಸಲ್ಲ. ಆ ಕನಸು ಯಾತಕ್ಕಾಗಿ ಬೀಳುತ್ತೋ ಆ ದುರ್ಗಮ್ಮನಿಗೆ ಗೊತ್ತು. ನನಗಂತೂ ಒಂದೂ ಅರ್ಥ ಆಗಲ್ಲ ಎಂದು ಪುಣ್ಯ ಹೇಳುತ್ತಿರಬೇಕಾದರೆ, ಅದೇನು ಕನಸೋ ಏನು ಕತೆನೋ, ನನಗಂತೂ ತುಂಬ ನಿದ್ದೆ ಬರ್ತಿದೆ, ನಾನು ಮಲಗ್ತೀನಿ ಎಂದು ಮತ್ತೆ ಮಲಗಿದಳು ನೇಹ. ಲೇ ನೇಹ, ಬೆಳಿಗ್ಗೆ 7 ಗಂಟೆ ಆಯಿತು ಕಣೆ, ಇನ್ನೂ ಯಾಕೆ ಮಲಗ್ತಿದ್ದೀಯಾ? ಎಕ್ಸಾಮ್ ಬೇರೆ ಇದೆ, ಇನ್ನೂ ಇರೋದು ಬರೀ 2 ಪರೀಕ್ಷೆಗಳು, ಆಮೇಲೆ ಮತ್ತೆ ನಾವು ಇಂಡಿಯಾಗೆ ಹೋಗಬಹುದು. ನಾನಂತೂ ಇಲ್ಲಿರೋಕೆ ಇಷ್ಟಪಡಲ್ಲ. ಅಪ್ಪ ಅಮ್ಮನನ್ನು ಬಿಟ್ಟು ಈ ದೂರದ ಲಂಡನ್ನಲ್ಲಿ ಇರೋದು ತುಂಬ ಕಷ್ಟ ಕಣೆ. ಅದ್ಯಾವಾಗ ನಮ್ಮ ದೇಶಕ್ಕೆ ಹೋಗ್ತೀವೋ ಅನ್ನಿಸಿಬಿಟ್ಟಿದೆ ಎಂದು ನೇಹ ಹೊದ್ದುಕೊಂಡು ಮಲಗಿದ್ದ ಚಾದರವನ್ನು ಎಳೆದು ಹೇಳಿದಳು ಪುಣ್ಯ. ನಾನಂತೂ ಈ ಲಂಡನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ ಕಣೆ. ಭಾರತಕ್ಕೆ ಹೋದ ತಕ್ಷಣ ನನಗಂತೂ ಮದುವೆ. ಅಪ್ಪ ನನ್ನನ್ನು ಲಂಡನ್ಗೆ ಕಳಿಸುವಾಗಲೇ ಹೇಳಿದ್ದಾರೆ, ಓದು ಮುಗಿಸಿ ಬಂದ ತಕ್ಷಣ ಮದುವೆ ಅಂತ. ಹುಡುಗ ಕೂಡ ರೆಡಿ ಇದ್ದಾನೆ, ನಾನು ಹೋಗೋದಕ್ಕೆ ಕಾಯ್ತಾ ಇದ್ದಾರೆ. ನೀನು ಬಿಡೆ, ತುಂಬ ಲಕ್ಕಿ. ನೀನು ಏನಂತೀಯೋ ಅದನ್ನು ಕೇಳೋ ಅಪ್ಪ ಅಮ್ಮ ಇದ್ದಾರೆ. ನಿನ್ನ ಆಸೆಗೆ ಎಂದೂ ಅಡ್ಡ ಬರಲ್ಲ ಎಂದು ನೇಹ ಹೇಳಿದಾಗ, ನನಗೆ ನನ್ನ ಕನಸು ಈಡೇರಿಸೋದು ಮುಖ್ಯ ನೇಹ, ಆಮೇಲೆ ಮದುವೆ ಸಂಸಾರ. ನನಗೆ ಮೊದಲು ನಾನು ಅಂದುಕೊಂಡಂತೆ ಡಾಕ್ಟರ್ ಕೋರ್ಸು ಮುಗಿಸಿ ನನ್ನದೇ ಆಸ್ಪತ್ರೆ ಕಟ್ಟಿಸಬೇಕು, ಬಡವರಿಗೆಲ್ಲ ಉಚಿತವಾಗಿ ಚಿಕಿತ್ಸೆ ನೀಡಬೇಕು, ಅದು ನನ್ನ ಕನಸು ಎಂದಳು ಪುಣ್ಯ. ಸರಿ ಕಣೆ, ನನಗಂತೂ ಅದನ್ನೆಲ್ಲ ಮಾಡೋ ಭಾಗ್ಯ ಇಲ್ಲ. ನನ್ನ ಗಂಡ ಆಗೋನು ಬಿಟ್ಟರೆ ನಾನು ನಿನ್ನ ಜೊತೆಗೆ ನಿನ್ನ ಪುಣ್ಯದ ಕೆಲಸಗಳಲ್ಲಿ ಭಾಗಿಯಾಗುತ್ತೇನೆ ಎಂದಳು ನೇಹ. ಅದೆಲ್ಲ ಆಗಬೇಕು ಅಂದರೆ ಮೊದಲು ಪರೀಕ್ಷೆಯಲ್ಲಿ ಪಾಸಾಗಬೇಕು. ಬೇಗ ಹೇಳು, ಕಾಲೇಜ್ಗೆ ಹೋಗೋಕೆ ಲೇಟ್ ಆಗುತ್ತೆ ಎಂದು ಹೇಳಿ ನೇಹಾನನ್ನು ತನ್ನ ದೈನಂದಿನ ಕೆಲಸ ಮಾಡಲು ಎಳೆದುಕೊಂಡು ಹೋದಳು. ಕಾಲೇಜ್ಗೆ ಹೋದವಳು ಪರೀಕ್ಷೆ ಮುಗಿಸಿ ಹೊರಗಡೆ ನೇಹಾಗಾಗಿ ಕಾಯುತ್ತಿದ್ದಳು. ಬೇಸರದ ಮುಖ ಹೊತ್ತು ಬಂದವಳಿಗೆ, ಏನಾಯ್ತು ನೇಹ ಎಂದು ಪುಣ್ಯ ಕೇಳಿದಾಗ, ಪಾಸ್ ಆಗೋದು ಡೌಟು ಕಣೆ, ನಾನು ಓದಿದ್ದು ಯಾವುದು ಬಂದೇ ಇಲ್ಲ ಪರೀಕ್ಷೆಗೆ ಎಂದಳು ನೇಹ. ನಾನು ಹೇಳ್ದೆ ತಾನೆ ಚೆನ್ನಾಗಿ ಓದು ಎಂದು, ನೀನೇ ಯಾವಾಗಲೂ ಮೊಬೈಲ್ ಇಟ್ಟುಕೊಂಡು ತಿರುಗಾಡ್ತಾ ಇರ್ತೀಯ, ರಜಾ ಇದ್ದರೆ ನಿದ್ದೆ ಮಾಡ್ತೀಯ ಎಂದು ಬೈದಳು ಪುಣ್ಯ. ನಿನಗೆ ಹೇಗಿತ್ತು ಪುಣ್ಯ ಪರೀಕ್ಷೆ ಎಂದು ನೇಹ ಕೇಳಿದಾಗ, ನಾನು ಚೆನ್ನಾಗಿ ಬರೆದಿದ್ದೀನಿ ಎಂದಳು ಪುಣ್ಯ. ನೀನು ಬಿಡೆ, ಬರಿತೀಯ, ಬ್ರಿಲಿಯಂಟ್ ಫೆಲ್ಲೋ, ಯಾವಾಗಲೂ ಡಿಸ್ಟಿಂಕ್ಷನ್ ನೀನು. ಆ ನಿನ್ನ ದುರ್ಗಮ್ಮನ ಹತ್ತಿರ ನನ್ನನ್ನು ಪಾಸ್ ಮಾಡೋಕೆ ಹೇಳೆ ಎಂದು ನೇಹ ಕೇಳಿದಾಗ, ಹೇಳ್ತೀನಿ ಎಂದು ಇಬ್ಬರು ಹಾಸ್ಟೆಲ್ಗೆ ಹೊರಟರು. ಬೆಂಗಳೂರಿನಲ್ಲಿ ಬೆಳಗ್ಗೆದ್ದ ಕೂಡಲೇ ಅಕ್ಷರನನ್ನು ಅರಸುತ್ತಾ ಬಂದ ವಂಶ್ ಅವಳಿನ್ನೂ ಮಲಗಿಯೇ ಇದ್ದಳು. ಒಂದು ದಿನಾನೂ ಬೇಗ ಏಳಲ್ಲ ಈ ಹುಡುಗಿ, ಯಾವಾಗಲೂ ಅಜ್ಜಿಯಿಂದ ಬೈಸ್ಕೊಂಡೇ ಎದ್ದೇಳೋದು. ಅಜ್ಜಿ ಬಂದು ಬೈಯೋಕ್ಕಿಂತ ಮುಂಚೆ ನಾನೇ ಎಬ್ಬಿಸ್ತೀನಿ ಎಂದು ಮನದಲ್ಲೇ ಅಂದುಕೊಂಡು ಅಕ್ಷರನನ್ನು ಎಬ್ಬಿಸಲು ಪ್ರಯತ್ನ ಪಟ್ಟರು. ಅವನು ಎಬ್ಬಿಸಿದಾಗ ಕೋಪಗೊಂಡ ಅಕ್ಷರ, ಏನೋ ನಿಂದು, ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ಲ. ನೀನಿನ್ನೂ ನನ್ನ ಮದುವೆ ಆಗಿಲ್ಲ, ಈಗಲೇ ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಬೇಡ. ನಾನು ನಿನಗೆ ಹೇಗೆ ಬೇಕೋ ಹಾಗೇ ಇರೋದು ಎಂದು ಕೋಪದಿಂದ ಹೇಳಿದಳು ಅಕ್ಷರ. ಅಚ್ಚು, ದಿನ ಲೇಟಾಗಿ ಎದ್ದೇಳ್ತೀಯ, ಮಧ್ಯರಾತ್ರಿಲಿ ಮನೆಗೆ ಬರ್ತೀಯ, ಅಜ್ಜಿ ಬುದ್ಧಿ ಮಾತು ಹೇಳಿದರೆ ಅವರೊಂದಿಗೆ ಜಗಳ ಮಾಡ್ಕೊಳ್ತೀಯ, ಇದೆಲ್ಲ ಯಾಕೆ? ಆ ರಾತ್ರಿಲಿ ವಯಸ್ಸಿಗೆ ಬಂದಿರೋ ಹೆಣ್ಣು ಮಕ್ಕಳು ಕುಡಿದು ತೂರಾಡಿದರೆ ನೋಡಿದವರು ಏನಂತಾರೆ ಎಂದು ವಂಶ್ ಹೇಳುತ್ತಿರಬೇಕಾದರೆ, ಹಲೋ ಮಿಸ್ಟರ್ ವಂಶ್, ಮದುವೆಗಿಂತ ಮುಂಚೆನೇ ನನ್ನ ಕಂಟ್ರೋಲ್ ಮಾಡ್ತಿದ್ಯಾ?
ಇನ್ನು ಮದುವೆ ಆದ ಮೇಲೆ ಹೇಗೋ ನನ್ನ ಕಂಟ್ರೋಲ್ ಮಾಡೋಕ್ಕೆ ಬರಬೇಡ ವಂಶು ಎಂದು ಕೋಪದಿಂದ ಹೇಳಿದಳು ಅಕ್ಷರ. ನೀನು ನಿನಗೆ ಹೇಗೆ ಬೇಕೋ ಹಾಗೇ ಇರು. ನಾನು ಯಾವತ್ತೂ ನಿನ್ನ ಕಂಟ್ರೋಲ್ ಮಾಡಲ್ಲ. ಆದರೆ ಮನೆಗೆ ಬೇಗ ಬರೋದನ್ನು ಕಲಿ. ಅಜ್ಜಿಗೆ ಅಮ್ಮನಿಗೆ ಗೌರವ ಕೊಡೋದನ್ನು ಕಲಿ. ನಾನು ಇದನ್ನು ಬಿಟ್ಟು ಬೇರೇನೂ ನಿನಗೆ ಹೇಳಲ್ಲ. ನಾನೇ ನಿನಗೆ ಅಡ್ಜಸ್ಟ್ ಆಗ್ತೀನಿ ಎಂದನು ವಂಶ್. ನನಗೆ ಹೇಗೆ ಅಕ್ಷರ ಹೇಳುತ್ತಿರಬೇಕಾದರೆ, ನಿನಗೆ ಗಂಡ ಆಗೋನು ಕಣೆ ಅವನು. ಅವನಿಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತೀಯ. ಅಲ್ಲಿಗೆ ಬಂದ ಅನ್ನಪೂರ್ಣ ಬೈದರು ಅಕ್ಷರಾಗೆ. ಅಜ್ಜಿ, ನೀನ್ಯಾಕೆ ಬಂದೆ ಇಲ್ಲಿಗೆ? ಬಾ ಎಂದು ಅನ್ನಪೂರ್ಣನನ್ನು ಹೊರಗಡೆ ಎಳೆದುಕೊಂಡು ಬಂದನು ವಂಶ್. ಅವಳು ಏನೇನೋ ಹೇಳುತ್ತಿದ್ದಾಳೆ. ನೀನು ಸುಮ್ಮನೆ ಇದ್ದೀಯಲ್ಲ ವಂಶು. ಅವಳಿಗೆ ಬುದ್ಧಿ ಹೇಳಿ ಪ್ರಯೋಜನವಿಲ್ಲ. 4 ಬಾರಿಸಿಯೇ ಬುದ್ಧಿ ಕಲಿಸಬೇಕು ಎಂದರು ಅನ್ನಪೂರ್ಣ. ಅಜ್ಜಿ, ಅವಳಿನ್ನೂ ಚಿಕ್ಕವಳು. ಮದುವೆ ಆದ ಮೇಲೆ ಸರಿ ಹೋಗಬಹುದಲ್ಲ. ಅವಳನ್ನು ನೋಡ್ಕೊಳ್ಳೋಕೆ ನಾನಿದ್ದೇನಲ್ಲ. ಮತ್ತ್ಯಾಕೆ ನಿನಗೆ ಈ ಚಿಂತೆ? ಖುಷಿಯಾಗಿರು ಎಂದು ಅಲ್ಲಿಂದ ಹೋದನು ವಂಶು. ಮೆಟ್ಟಲಿಳಿದು ಕೆಳಕ್ಕೆ ಹೋಗುತ್ತಿದ್ದ ಅರುಣ್ಣನ್ನು ಕಂಡ ಅನ್ನಪೂರ್ಣ, ಲೋ ಅನ್ನು, ನಿನ್ನ ತಂಗಿಗೆ ಸ್ವಲ್ಪ ಬುದ್ಧಿ ಹೇಳು. ಬುದ್ಧಿ ಹೇಳೋಕೆ ವಂಶು ಹೋದರೆ ಅವನಿಗೆ ಬೈತಾಳೆ. ಒಂದು ಚೂರು ಮರ್ಯಾದೆ ಕೊಡಲ್ಲ ಅವನಿಗೆ. ಹೀಗೆ ಆದರೆ ಮುಂದಿನ ಜೀವನ ಕಷ್ಟ ಇದೆ ಇಬ್ಬರದ್ದು ಎಂದರು ಅನ್ನಪೂರ್ಣ. ಸರಿ ಎಂಬಂತೆ ತಲೆ ಅಲ್ಲಾಡಿಸಿ ಅಕ್ಷರ ಕೋಣೆಗೆ ಹೋದರು ಅರುಣ್. ಯಾಕೆ ಹೀಗೆ ಮಾಡ್ತಿದ್ಯಾ ಅಚ್ಚು? ವಂಶು ನಿನ್ನ ಮದುವೆ ಆಗೋನು, ಅವನಿಗೆ ಬೈತೀಯಾ ಎಂದು ಅರುಣ್ ಕೇಳಿದಾಗ, ಹೋ, ಆ ಮುದುಕಿ ಚಾಡಿ ಹೇಳಿತಾ, ಅವರಿಗೆ ಬೇರೆ ಕೆಲಸ ಇಲ್ಲ ಎಂದಳು ಅಕ್ಷರ. ಅಚ್ಚು, ನಿನ್ನದು ತುಂಬ ಅತಿ ಆಯಿತು. ಆ ವಂಶು ಪಾಪ ಆಗಿರೋದ್ರಿಂದ ನೀನಿನ್ನೂ ಈ ಮನೆಯಲ್ಲಿದ್ದೀಯ. ಮಾವಯ್ಯನೋ ನಿನಗೂ ವಂಶ್ಗೂ ಮದುವೆ ಮಾಡಿಸೋಕೆ ಮನಸ್ಸು ಮಾಡಿದ್ದಾರೆ. ನೀನು ಇದೇ ರೀತಿ ಮಾಡಿದರೆ ಮುಂದೆ ನಮಗಿಬ್ಬರಿಗೂ ತೊಂದರೆ ಆಗಬಹುದು. ಸ್ವಲ್ಪ ಸರಿಯಾಗು ಎಂದು ಹೇಳಿ ಅಲ್ಲಿಂದ ಹೊರಬಂದನು ಅರುಣ್. ತಿಂಡಿ ಮುಗಿಸಿ ಅರುಣ್ ವಂಶ್ ಆಫೀಸಿಗೆ ಹೋದರು. ಅನಂತಮೂರ್ತಿಗಳು ತಿಂಡಿ ಮುಗಿಸಿ, ಸುಜಿ, ನಾನು ಮದುವೆ ಹಾಲ್ನವ್ರ ಹತ್ರ ಮಾತಾಡಿ ಬರ್ತೀನಿ. ಹಾಲ್ ಡೆಕೋರೇಷನ್ಗೆ ಹಣ ಕೊಡೋದಕ್ಕೆ ಇದೆ ಎಂದು ಹೇಳಿ ಹೊರಟರು. ಸ್ವಲ್ಪ ಹೊತ್ತು ಬಿಟ್ಟು, ಅತ್ತೆ, ನಾನು ಹೊರಗೆ ಹೋಗ್ತೀನಿ ಎಂದು ಸುಜಾತರ ಪ್ರತ್ಯುತ್ತರಕ್ಕೂ ಕಾಯದೆ ಹೊರ ನಡೆದಳು ಅಕ್ಷರ. ಈ ಹುಡುಗಿ ಅದ್ಯಾವಾಗ ಬದಲಾಗುತ್ತೋ ಏನೋ. ನಮ್ಮ ವಂಶುಗೆ ಸರಿಯಾದ ಜೋಡಿನೇ ಅಲ್ಲ. ಎಲ್ಲದಕ್ಕೂ ನಮ್ಮ ವಂಶುನೇ ಹೊಂದಿಕೊಂಡು ಹೋಗಬೇಕು. ಮದುವೆ ಆದರೆ ಅವನ ಜೀವನ ಹೇಗೋ. ಆ ಅನಂತು ಹೇಳಿದ ಅಂತ ನಮ್ಮ ವಂಶು ಇವಳನ್ನು ಮದುವೆಗೆ ಒಪ್ಪಿಕೊಂಡ. ಪಾಪ ವಂಶು. ಅವನನ್ನು ಈ ಹುಡುಗಿಯಿಂದ ಆ ದುರ್ಗಮ್ಮನೆ ಕಾಪಾಡಬೇಕು ಎಂದರು ಅನ್ನಪೂರ್ಣ. ಯಾಕತ್ತೆ ಹಾಗಂತೀರಾ? ನಮ್ಮ ವಂಶು ಎಲ್ಲವನ್ನೂ ನಿಭಾಯಿಸಿಕೊಂಡು ಹೋಗುತ್ತಾನೆ. ಅಚ್ಚುನ ವಂಶುನೇ ನೋಡಿಕೊಳ್ಳುತ್ತಾನೆ ಬಿಡಿ ಎಂದರು ಸುಜಾತ. ದಾರಿಯಲ್ಲಿ ಹೋಗುತ್ತಿದ್ದ ಅನಂತಮೂರ್ತಿಗಳಿಗೆ ಅವರ ಸ್ನೇಹಿತ ರವಿಕುಮಾರ್ ಸಿಕ್ಕಿದರು. ಏನು ಅನಂತು, ಹೇಗಿದ್ದೀಯಾ? ಮಗನ ಮದುವೆ ತಯಾರಿ ಹೇಗೆ ನಡೀತಿದೆ ಎಂದು ಕೇಳಿದರು. ಹಾಂ, ನಡೀತಿದೆ. ಇನ್ನೂ ಇರೋದು ಬರೀ 14 ದಿನ ಅಷ್ಟೇ. ಇನ್ನೂ ಪತ್ರಿಕೆ ಹಂಚಬೇಕು. ಕಲ್ಯಾಣ ಮಂಟಪದ ಕೆಲಸನೂ ನಾನೇ ನೋಡ್ಕೊಳ್ಬೇಕು. ವಂಶುಗೆ ರಜಾನೂ ಇಲ್ಲ. ಎಲ್ಲ ಮಾಡೋದ್ರಲ್ಲಿ ಸಾಕಾಗುತ್ತೆ ಎಂದರು ಅನಂತಮೂರ್ತಿಗಳು. ಮದುವೆ ಅಂದರೆ ಹಾಗೆ ಅಲ್ವಾ? ಮದುವೆ ಮುಗಿಯೋವರೆಗೂ ಉಸಿರು ಬಿಡೋಕ್ಕೂ ಸಮಯ ಇರಲ್ಲ. ಮತ್ತೆ ಹಳ್ಳೀಲಿ ಇರೋ ನಿಮ್ಮ ಮನೆ ಕೇಸ್ ಏನಾಯಿತು ಎಂದು ಕೇಳಿದರು ರವಿಕುಮಾರ್. ಹಾಂ, ಕೇಸ್ ನಡೀತಾ ಇದೆ. ಯಾವಾಗ ಮುಗಿಯುತ್ತೋ ಗೊತ್ತಾಗ್ತಿಲ್ಲ. ಮತ್ತೆ ನಿನ್ನ ಮಗಳು ಬಂದ್ಲೇನೋ ಓದು ಮುಗಿಸಿ ಎಂದು ಕೇಳಿದರು ಅನಂತಮೂರ್ತಿ. ಇಲ್ಲ, ಪರೀಕ್ಷೆ ನಡೀತಿದೆ ಅವರಿಗೆ. ಮುಗಿಸಿ ಆದಷ್ಟು ಬೇಗ ಬರುತ್ತಾರೆ. ನಂತರ ಇಲ್ಲೇ ಆಸ್ಪತ್ರೆ ಕಟ್ಟಿಸಬೇಕು ಅಂತ ಇದ್ದಾಳೆ ಎಂದರು ರವಿಕುಮಾರ್. ಹೌದಾ? ಒಳ್ಳೆಯ ಕೆಲಸ. ಜೀವ ಉಳಿಸೋ ಕೆಲಸಕ್ಕೆ ಮುಂದಾಗಿದ್ದಾಳೆ ನಿನ್ನ ಮಗಳು. ಒಳ್ಳೆಯದಾಗಲಿ ಎಂದರು ಅನಂತಮೂರ್ತಿ. ತುಂಬ ಹೊತ್ತು ಮಾತಾಡಿದವರು ಮಾತು ಮುಗಿಸಿ ತಮ್ಮ ತಮ್ಮ ಕೆಲಸಕ್ಕೆ ಹೋದರು ಇಬ್ಬರು. ಅಪ್ಪ ಹೇಗಿದ್ದೀರಾ? ಅಮ್ಮ ಹೇಗಿದ್ದಾರೆ? ನಾನು ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಅಪ್ಪ. ಆದಷ್ಟು ಬೇಗ ಇಂಡಿಯಾಗೆ ಬರುತ್ತೇನೆ ಎಂದಳು ಪುಣ್ಯ. ನಾವೆಲ್ಲ ಚೆನ್ನಾಗಿದ್ದೀವಿ ಪುಣ್ಯ. ನೀನು ಹೇಗಿದ್ದೀಯಾ? ನಾವು ನಿಮ್ಮ ತುಂಬ ಮಿಸ್ ಮಾಡ್ಕೊಳ್ತೀವಿ. ಆದಷ್ಟು ಬೇಗ ಬಂದು ಬಿಡು. ನೀನಿಲ್ಲದೆ ಮನೆ ಬಿಕೋ ಅನ್ನುತ್ತಿದೆ ಎಂದರು ರವಿಕುಮಾರ್. ಹ್ಞೂ, ಬೇಗ ಬರ್ತೀನಿ. ಅಮ್ಮಗೆ ಫೋನ್ ಕೊಡು ಎಂದಳು ಪುಣ್ಯ. ಹೇಗಿದ್ದೀಯಾ ಪುಣ್ಯ? ಬೇಗ ಬಂದು ಬಿಡೆ. ನೀನಿಲ್ಲದೆ ಮನೆಗೆ ಕಳೆನೇ ಇಲ್ಲ ಎಂದರು ಪದ್ಮ. ನಾನು ಸೂಪರ್ ಅಮ್ಮ, ಬೇಗ ಬರ್ತೀನಿ ಎಂದಳು ಪುಣ್ಯ. ಪದ್ಮ ಅವರು ಮಾತನಾಡುತ್ತಿದ್ದಾಗ ಅವರ ಕೈಯಿಂದ ಫೋನ್ ಕಿತ್ತುಕೊಂಡು, ಲೇ ಅಕ್ಕ, ಬರಬೇಡ್ವೆ, ನೀನು ಅಲ್ಲೇ ಇದ್ದು ಬಿಡು. ಅಲ್ಲೇ ಯಾವುದಾದ್ರೂ ಹುಡುಗನನ್ನು ನೋಡಿ ಮದುವೆನೂ ಆಗಿಬಿಡು ಎಂದು ಶ್ರೇಯಾ ಹೇಳಿದಾಗ, ಲೇ ಏನೇನೋ ಹೇಳ್ತಿದ್ದೀಯಲ್ಲೇ
ಎಂದು ಅವಳ ಕೈಯಿಂದ ಫೋನ್ ಕಿತ್ತುಕೊಂಡರು ಪದ್ಮ. ಅಮ್ಮ, ಅವಳದ್ದು ಯಾವಾಗಲೂ ಇದ್ದದ್ದೇ, ನಾನು ಬಂದು ಅವಳಿಗೆ ಬುದ್ಧಿ ಕಲಿಸುತ್ತೇನೆ ಎಂದು ಹೇಳಿ ಕರೆ ತುಂಡರಿಸಿದಳು ಪುಣ್ಯ. ನನ್ನ ಕಥಾನಾಯಕಿ ಪುಣ್ಯ ಅಪ್ಸರೆಯನ್ನೇ ಹೋಲುತ್ತಿದ್ದವಳು, ಮೃದು ಮನಸ್ಸಿನವಳು, ಎಂದು ಯಾರಿಗೂ ಕೆಟ್ಟದನ್ನು ಬಯಸದವಳು, ತನ್ನ ಶತ್ರುಗಳಿಗೂ ಒಳ್ಳೆಯದಾಗಲಿ ಎಂದೇ ಬಯಸುತ್ತಿದ್ದವಳು. ರವಿಕುಮಾರ್ ತಮ್ಮದೇ ಸ್ವಂತ ಕಂಪನಿಯೊಂದನ್ನು ನಡೆಸುತ್ತಿದ್ದರು. ಅವರ ಪತ್ನಿ ಪದ್ಮ ಗೃಹಿಣಿಯಾಗಿದ್ದರು. ಇವರ ಮೊದಲನೇ ಮಗಳು ಪುಣ್ಯ, ಎರಡನೆಯವಳು ಶ್ರೇಯಾ. ಪುಣ್ಯ ಲಂಡನ್ನಿನಲ್ಲಿ ಕೊನೆಯ ವರುಷದ MBBS ಓದುತ್ತಿದ್ದಳು. ಜೀವನದಲ್ಲಿ ತುಂಬ ಕನಸು ಹೊತ್ತವಳು. ತನ್ನದೇ ಆಸ್ಪತ್ರೆ ಕಟ್ಟಿಸಿ ಎಲ್ಲರಿಗೂ ಉಚಿತ ಚಿಕಿತ್ಸೆ ನೀಡಬೇಕೆಂಬುದು ಅವಳ ಮಹದಾಸೆ. ಅವಳ ತಂಗಿ ಶ್ರೇಯಾ ತುಂಬ ತುಂಟಿ, ಮೊದಲ ವರುಷದ ಡಿಗ್ರಿ ಓದುತ್ತಿದ್ದಳು. ರಾತ್ರಿ ಊಟ ಮುಗಿಸಿದ ವಂಶ್ಗೆ ಎಂದಿನಂತೆ ಅಕ್ಷರಗಳನ್ನು ಕಾಯುವ ಕೆಲಸವಂತೂ ಇದ್ದೇ ಇತ್ತು. ತೂಕಡಿಸುತ್ತಾ ಕೂತಿದ್ದವನಿಗೆ ಬೆಳಗ್ಗಿನಿಂದ ಕೆಲಸ ಮಾಡಿ ಸುಸ್ತಾಗಿ ನಿದ್ದೆ ಹತ್ತಿತ್ತು. ಸೋಫಾಗೆ ಒರಗಿ ಅಲ್ಲೇ ನಿದ್ದೆಗೆ ಜಾರಿದನು ವಂಶ್. ಸುಮಾರು 1 ಗಂಟೆಯಷ್ಟೊತ್ತಿಗೆ ಬಂದ ಅಕ್ಷರ ಬಾಗಿಲು ಬಡಿದಾಗ ಬಾಗಿಲು ತೆಗೆದದ್ದು ಅನ್ನಪೂರ್ಣ. ಆ ರಾತ್ರಿಯಲ್ಲಿ ಕುಡಿದು ಬಂದ ಅಕ್ಷರಳನ್ನು ಕಂಡು ಕೋಪಗೊಂಡರು ಅನ್ನಪೂರ್ಣ. ಮುಂದುವರಿಯುವುದು. ಸಂಚಿಕೆ ಹೇಗಿತ್ತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.